pain. They call me a bad man, that's a fucking good thing. Mama said swing back when another ಟ್ರಾನ್ಸ್ಫಾರ್ಮೇಶನ್ ಎಕ್ಸಾಂಪಲ್ ಅಸ್ಗರ್ ಪಾಷಾ ಅಂತ 115 kg ಇವತ್ತು 65 kg ಈ 1.5 ವರ್ಷ ಕಷ್ಟ ಬಿದ್ದು ಇವತ್ತು ಸ್ಟೇಜಿಗೆ ಬಂದು ಬೆಂಗಳೂರು ಮಿಸ್ಟರ್ ಬೆಂಗಳೂರು ಕಾಂಪಿಟೇಷನ್ ಅಲ್ಲಿ ಡೆನಿಮ್ ಮಾಡೆಲ್ ಅಲ್ಲಿ ಪ್ಲೇಸ್ ಆಗಿದ್ದಾರೆ. ಹಾಗೆ ಬಾಡಿ ಬಿಲ್ಡಿಂಗ್ ರಿಸಲ್ಟ್ಸ್ ವೇಟ್ ಮಾಡ್ತಿದ್ದಾರೆ. ಐ ಹೋಪ್ ಯು ವಿಲ್ ವಿನ್ ಇನ್ ದಟ್. ಓಕೆ, ಅಸ್ಗರ್ ಪಾಷಾ, ಹೌ ವಾಸ್ ಯುವರ್ ಲೈಫ್ ಸ್ಟೈಲ್ ಬಾಡಿ ಬಿಲ್ಡಿಂಗ್ ಬರೋಕ್ ಮುಂಚೆ? ಲೈಫ್ ಸ್ಟೈಲ್ ಏನು ಹೆಂಗೋ ಒಂದಿತ್ತು ಲೈಫ್ ಸ್ಟೈಲು, ಒಂಥರ ಬೇರೆ ತರ ಹೋಗ್ಬಿಟ್ಟಿತ್ತು. ಬಟ್ ಆಮೇಲೆ ರಾಮತ್ತು ಇಲ್ಲ, ಇದು ಲೈಫ್ ಇಲ್ಲ, ಇದು ಹಿಂಗ್ ಮಾಡಬೇಕು, ಹಿಂಗ್ ಚೇಂಜ್ ಆಗ್ಬೇಕು, ನೀನ್ ಮಾಡು, ನಿಂಗೆ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ನನ್ಗೆ 2 ವರ್ಷದಿಂದ ಟುಡೇ ವಾಟ್ ಐ ಆಮ್ ಬಿಕಾಸ್ ಆಫ್ ಹಿಮ್. ಈ 120 kg ರೀಚ್ 115 kg ರೀಚ್ ಆಗ್ಲಿಕ್ಕೆ ಹೌ ವಾಸ್ ಯುವರ್ ಹ್ಯಾಬಿಟ್? ಏನಾಗ್ತಿತ್ತು ಅವಾಗ? ಕಷ್ಟ ಇತ್ತು ಸ್ವಲ್ಪ. ಅವಾಗ ಹ್ಯಾಬಿಟ್ಸ್ ಬೇರೆ ತರ ಏನೇನು ಹೇಳಿ, ಏನೇನ್ ಮಾಡ್ತಾ ಇದ್ದೆ? ಅವಾಗ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಒಂಥರ ಅಡಿಕ್ಷನ್ ಒಂದು ಇದ್ನಲ್ಲಿ ಇತ್ತು. ಆಮೇಲೆ ರಾಮತ್ ಹೇಳ್ದು ಇದೆಲ್ಲ ಲೈಫ್ ಇಲ್ಲ, ಇದು ಚೇಂಜ್ ಆಗ್ಬೇಕು, ಯು ಹ್ಯಾವ್ ಟು ಕಮ್ ಇನ್ ಎ ಗುಡ್ ಪಾಸಿಟಿವ್ ಲೈಫ್. ಅಂಡ್ ನಾನು ಒಂದ್ಸತಿ ನಮ್ಮಮ್ಮ ಜೊತೆ ಹೋಟೆಲ್ಗೆ ಹೋಗಿದ್ದೆ. ನಮ್ಮಮ್ಮ ಹೋಟೆಲ್ನಲ್ಲಿ ಊಟ ಮಾಡೋ ಟೈಮಲ್ಲಿ ಹೇಳಿದ್ರು, ಏನ್ ಹಿಂಗ್ ಬೇವ್ತಿದ್ಯಾ, ಸತ್ತೋಗ್ಬಿಡ್ತೀಯಾ ನೀನು ಅಂತ ಹೇಳಿದ್ರು. ನಾನು ಹೇಳಿದೆ, ಆಯ್ತು ಅಮ್ಮ, ಏನ್ ಮಾಡೋಣ ಅಂತ. ನೀನು ರಾಮತ್ಗೆ ಕನ್ಸಲ್ಟ್ ಮಾಡು, ನೀನು ಫಸ್ಟು 16 ವರ್ಷ ಹುಡುಗ ಇರೋ ಟೈಮ್ನಲ್ಲಿ ನೀನು ನಿಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದಲ್ಲ, ನೀನು ರಾಮತ್ ಫ್ರೆಂಡ್ಶಿಪ್ ಮಾಡು, ನೀನು ರಾಮತ್ ಜೊತೆ ಇರು ಅಂತ ಹೇಳಿದ್ರು. ನಾನು ರಾಮತ್ ಕೈ ಹಿಡಿದೆ. ರಾಮತ್ ಇವತ್ತಿಗೆ ನನಗೆ ಈ ಮಟ್ಟಿಗೆ ತಗೊಂಡು ಬಂದು ಬಿಟ್ರು. ಈಗ ಅಸ್ಗರ್, ಈ 120 kg ಟ್ರಾನ್ಸ್ಫಾರ್ಮೇಶನ್ ಏನಾಗಿದೆಯಲ್ಲ, ಈ ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಹೇಗಿತ್ತು ನಿಮ್ ಫೇಸ್? ಡಯಟ್ ಸೈಕಲ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ, ಬಹಳ ಕಷ್ಟ ಅಲ್ವಾ? ನಾನು ಗಿವ್ ಅಪ್ ಸಾಕು, ಬೇಡ ನಮ್ಗೆ ಅದೇ ಲೈಫ್ ನಲ್ಲಿ ಇರೋಣ ಅಂತ ಇದ್ದೆ. ಬಟ್ ಏನಾಯ್ತು ಅಂದ್ರೆ ರಾಮತ್ ಬಿಟ್ಟಿಲ್ಲ. ರಾಮತ್ ಪುಷ್, ಯಾವಾಗ ನಾವು ಡಿಮೋಟಿವೇಟ್ ಆಗ್ತೀವಿ, ಏನ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಅವರು ಪುಷ್ ಮಾಡ್ಬಿಟ್ಟು, ನೀ ಇಲ್ಲ ಅಸ್ಗರ್, ನೀನ್ ಮಾಡಬಹುದು, ಇಲ್ಲ ರಾಮತ್ ಇವತ್ತು ಸುಸ್ತಾಗ್ಬಿಟ್ಟಿದೆ. ಅಹಮದ್, ನೀವು ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಕೊಡ್ತಿದ್ದಾರೆ. ಇಟ್ಸ್ ಆಕ್ಚುಲಿ ವೆರಿ ಗುಡ್. ಈಗ ಒಬ್ಬ ಕೋಚ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಲ್ವಾ? ನಾನು ನಿಮ್ಮನ್ನ ನೋಡಿದೀನಿ, ತುಂಬಾ ನಿಮ್ಮ ಅಥ್ಲೀಟ್ಸ್ ಎಲ್ಲ ಆಲ್ರೆಡಿ ಟೈಟಲ್ ಎಲ್ಲ ವಿನ್ ಆಗಿರೋರು ಇದ್ದಾರೆ. ಆದ್ರೆ ಇವತ್ತು ಅಸ್ಗರ್ 115ರಿಂದ 65 kg, ಇಟ್ಸ್ ಆಲ್ಮೋಸ್ಟ್ ಲೈಕ್ 35, ಒಂದು 50 kg ಕಮ್ಮಿ ಆಗಿದ್ದಾರೆ. ಅಹಮದ್, ಹೌ ವಾಸ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಫೇಸ್? ಹೇಗಿತ್ತು, ಹೇಗೆ ಮಾಡಿದ್ರಿ? ನಾನು ತುಂಬಾ ಥ್ಯಾಂಕ್ ಹೇಳ್ತೀನಿ ಸಿಜು ಸರ್. ಒಂದು ಚಾನಲ್ ಶುರು ಮಾಡಿದ್ದಾರೆ, ನೋಡ್ತಾ ಇದ್ದೆ 1 ತಿಂಗಳಿಂದ. ನಾನು ತುಂಬಾ ರಿಯಾಲಿಟಿ ವಿಡಿಯೋಸ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಹಿಡಿತಾರೆ ಎಲ್ಲರೂ. ತುಂಬಾ ಖುಷಿ ಆಯ್ತು. ಇವತ್ತು ನಾವಿಬ್ರು ಭೇಟಿ ಆದ್ರಿ, ಕಾಂಟೆಸ್ಟ್ ನಡೆಸಿದ್ದಾರೆ. ತುಂಬಾ ಒಳ್ಳೊಳ್ಳೆ ಅಥ್ಲೀಟ್ಸ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದಾರೆ. ಒಳ್ಳೆ ಸ್ಟೇಜ್ ಕೊಟ್ಟಿದ್ರು. ಕಾಲೇಜ್ ಗ್ರೌಂಡ್ ಅಷ್ಟು ದೊಡ್ಡ ಶೋ ನಡೆದಿ ಮಿಸ್ಟರ್ ವರ್ಲ್ಡ್. ಇವತ್ತು ಇಲ್ಲಿ ಬಂದ್ರು ಮಿಸ್ಟರ್ ಬ್ಯಾಂಗ್ಳೂರ್ಗೆ, ನೋಡಿ ನಮ್ಮನ್ನ ನೋಡಿದ್ರು. ಆಮೇಲೆ ಸರ್ ಕೇಳಿದ್ರು, ಈ ಗೇಮ್ ಎಲ್ಲರೂ ಗೊತ್ತಿದೆ, ಸಿಜು ಸರ್ ಒಂದು ಕೋಚ್, ಈಸ್ ಅ ವೆರಿ ಗುಡ್ ಕೋಚ್ ಅಂಡ್ ಎವ್ರಿಬಡಿ ನೋಸ್ ಸಿಜು ಸರ್. ಇಟ್ ಇಸ್ ನಾಟ್ 1, 2, 3, 4 months ಗೇಮ್. ಇಟ್ ಟೇಕ್ಸ್ ಇಯರ್ಸ್. ಪೇಷನ್ಸ್ ಬೇಕು ಅಷ್ಟೇ. ಅಚೀವ್ ಮಾಡ್ಬೇಕಂದ್ರೆ ಮನುಷ್ಯ ಏನೋ ಅಚೀವ್ ಮಾಡ್ತಾನೆ, ಬಟ್ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು, ಡಿಸಿಪ್ಲಿನ್ ಕೊಡ್ಬೇಕು, ಸ್ಯಾಕ್ರಿಫೈಸ್ ಅಂಡ್ ಬಿಲೀವ್ 1%. ಐ ಲೈಕ್ ಟು ಟೆಲ್ ಎವ್ರಿವನ್, ಇವತ್ತು ಹುಡುಗರು ಎಲ್ಲ ರಿಯಾಲಿಟಿ ಬಾಡಿ ಬಿಲ್ಡಿಂಗ್ ಪೇಷನ್ಸ್ ಇಲ್ಲ ಹುಡುಗರಿಗೆ. ದೇ ವಾಂಟ್ ಇನ್ 3 months. ಒಳ್ಳೇದು ಹೇಳ್ರೆ ಇದು ಬೇಡ, ಇದು ಕೆಟ್ಟೋಗುತ್ತೆ, ನಿನ್ನ ಮೈ ಯು ವಿಲ್ ಬಿ ಸೈಡ್ ಎಫೆಕ್ಟ್ ಅಂದ್ರೆ ಅವ್ರು ಸರಿ ಇಲ್ಲ ಕೋಚ್, ಬೇರೆ ಕೋಚ್ ಹತ್ರ ಶಿಫ್ಟ್. ರಿಯಾಲಿಟಿ ಅಲ್ಲ ಸರ್. ಯಾರು ರೈಟ್ ಟ್ರ್ಯಾಕ್ ಇರ್ತಾರ ಅವ್ರ ಹತ್ರ ಯಾರು ಸ್ಟೂಡೆಂಟ್. ತುಂಬಾ ಆನೆಸ್ಟ್ ಕೋಚಸ್ ಇದ್ದಾರೆ, ಇವರು ಇದ್ದಾರೆ. ನಾನು ತುಂಬಾ ಬೆಂಗಳೂರಲ್ಲಿ ತುಂಬಾ ಕೋಚ್ ಇದ್ದಾರೆ. ಬಟ್ ಇವತ್ತು ಹುಡುಗರಿಗೆ ಹೆಂಗ್ ಬೇಗ ಫ್ಯೂಚರ್ ದೇ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಟುಡೇ ದೇ ಆರ್ ಡೂಯಿಂಗ್, ನಾನು ಹೇಳಕ್ಕಾಗಲ್ಲ, ಏನೇನೋ ಔಟ್ ಆಫ್ ದ ನಾಲೆಜ್ ಅಂಡ್ ಔಟ್ ಆಫ್ ಕನ್ಸರ್ನ್ ಸಿಲೆಬಸ್. ದೇ ಆರ್ ನಾಟ್ ಸೀಯಿಂಗ್ ದ ಫ್ಯೂಚರ್, ಫ್ಯಾಮಿಲಿ, ಫ್ರೆಂಡ್ಸ್, ಮಮ್ಮಿ ಡ್ಯಾಡಿ ಏನು ನೋಡ್ತಲ್ಲ, ಎಲ್ಲ ಇದೇ ಆಗ್ಬಿಟ್ಟು ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ಬಿಟ್ಟು. ನಾನು ಎಲ್ಲ ಯೂತ್ಗೆ ಹೇಳ್ತೀನಿ, ಒಂದು ಕೋಚ್ನ ಇಕ್ಕಿ, ಒಂದು ಕೋಚ್ನ ಬಿಲೀವ್ ಮಾಡಿ, ಟ್ರಸ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಜರ್ನಿ ಮಾಡಿ. ದೆನ್ ಯು ವಿಲ್ ಅಚೀವ್ ಯುವರ್ ಗೋಲ್. ಈಸ್ ಎಕ್ಸಾಂಪಲ್, ಇವರು 1 ತಿಂಗಳು 2 ತಿಂಗಳಲ್ಲಿ ರೆಡಿ ಆಗಿಲ್ಲ. ಐ ಟುಕ್ ಹಿಮ್ ಟೋಟಲಿ 2 years ಫ್ರಮ್ 115 to 65 kg ಟುಡೇ. ಈಗ ಐ ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್. ವಿ ಹ್ಯಾವ್ ಸೀನ್ ಯು ಆನ್ ಸ್ಟೇಜ್. ನಿಮ್ಮ ಅಥ್ಲೀಟ್ಸ್ ಎಲ್ಲ ಒಂದು ಟೈಟಲ್ ಎಲ್ಲ ವಿನ್ ಆಗಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನನಗೂ ಕೂಡ ಇನ್ಸ್ಪೈರಿಂಗ್. ಈಗ ಏನಾಗ್ತದೆ, 115 kg ವೆರಿ ಬಿಗ್ ಗೇಮ್. ಅವ್ರನ್ನ ನೀವು ನಿಧಾನ ಪುಷ್ ಮಾಡ್ಕೊಂಡು ಅವ್ರು ಏನೇ ಬ್ಯಾಡ್ ಹ್ಯಾಬಿಟ್ಸ್ ಇದ್ರು ಅದನ್ನ ಓವರ್ಕಮ್ ಮಾಡಿ ಈ ಸ್ಟೇಜ್ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಪೋಸಿಂಗ್ ಮಾಡಿ. ಐ ವಾಸ್ ಸೇಯಿಂಗ್ ಇಸ್ ಪೋಸಿಂಗ್, ಹಿ ವಾಸ್ ಆಕ್ಚುಲಿ ಟು ಆಕ್ಟಿವ್ ಆನ್ ದ ಸ್ಟೇಜ್. ಓಕೆ, ಸೊ ಇದೆಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗ್ಬೇಕು. ಆಲ್ ದ ಬೆಸ್ಟ್. ಎಲ್ಲ ಇದೇ ತರ ನೀವು ಟ್ರೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿದ್ದು ಸರ್ ದಟ್ ಹಿ ಹ್ಯಾಸ್ ಕಮ್ ಅಂಡ್ ಮೆಟ್ ಮೀ ಅಂಡ್ ಟೇಕಿಂಗ್ ಮೈ ಅಥ್ಲೀಟ್ ಶೂಟ್. ಹಾಗೆ ನಿಮ್ಮಿಂದ ಇದೇ ತರ ಮುಂದೆ ಬರಲಿ ಅಸ್ಗರ್. ಆಲ್ ದ ಬೆಸ್ಟ್. ಹೀಗೆ ಕಾಂಪಿಟೇಷನ್ ಮಾಡ್ತಾ ಇರಿ. ಬಾಡಿ ಬಿಲ್ಡಿಂಗ್ ನನ್ನ ಒಂದು ಕಡೆ ಸಜೆಷನ್, ಬಾಡಿ ಬಿಲ್ಡಿಂಗ್ ಇಸ್ ನಾಟ್ ಓನ್ಲಿ ದ ಸ್ಟೇಜ್ ಗೇಮ್, ಇದು ಇನ್ಸ್ಪೈರಿಂಗ್ ಮತ್ತೆ ನಿಮ್ಮ ಹೆಲ್ತ್ ಕೂಡ ಚೇಂಜ್ ಆಗುವಂತ ಗೇಮ್. ಇದು ಡಿಸಿಪ್ಲಿನ್ ಬರುತ್ತೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದು ಚೇಂಜ್ ಆಗುತ್ತೆ. ದಟ್ ಈಸ್ ವಾಟ್ ಆಕ್ಚುಲಿ ರಿಕ್ವೈರ್ಡ್. ಬಾಡಿ ಬಿಲ್ಡಿಂಗ್ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಎಲ್ಲರೂ, ಸೆರಾಡ್ ಹಾಕೊಂಡ್ಬಿಟ್ರೆ ಬರಲ್ಲ. ಅದಕ್ಕೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು, ಎಷ್ಟೆಲ್ಲ ಡಯಟ್ ಮಾಡಬೇಕು, ಎಷ್ಟೆಲ್ಲ ವರ್ಕೌಟ್ ಮಾಡಬೇಕು. ಬಾಡಿ ಬರಂಗ್ ಇದ್ದಿದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಬಾಡಿ ಇರ್ತಾ ಇತ್ತು. ಯಾಕೆ ಸ್ಟೇಜ್ ಮೇಲೆ ಪಾರ್ಟಿಸಿಪೇಟ್? ಬಾಡಿ ಕಮ್ಸ್ ಫ್ರಮ್ ಸ್ಯಾಕ್ರಿಫೈಸ್ ಅಂಡ್ ಹಾರ್ಡ್ ವರ್ಕ್. ಎಕ್ಸಾಕ್ಟ್ಲಿ. ಸೊ ಅಹಮದ್, ನಿಮ್ಮಿಂದ ಹೀಗೆ ಎಲ್ಲ ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಬರಲಿ, ಎಲ್ಲ ವಿನ್ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಅಸ್ಗರ್ ಪಾಷಾ. ಓಕೆ, ಸಿ ಯು. ಥ್ಯಾಂಕ್ ಯು.